ಬೀದರ್ನಲ್ಲಿ ನಗರಸಭೆಯ ಕಾರ್ಯಾಚರಣೆಗೆ ವ್ಯಾಪಾರಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ನಗರಸಭೆ ಕಾರ್ಯಾಚರಣೆ ನಡೆಸಿದೆ, ಬೆಚ್ಚಿ ಬಿದ್ದಿದ್ದಾರೆ ವ್ಯಾಪಾರಿಗಳು. ನಗರಸಭೆ ತೆರವು ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿತ್ತು ಇವತ್ತು ಬೀದರ್ ನಗರದಲ್ಲಿ. ಆಯುಕ್ತ ಶಿವರಾಜ್ ರಾಠೋಡ್ ಅವರ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ಆರಂಭ ಆಗಿತ್ತು. ರಸ್ತೆ ಅತಿಕ್ರಮಣ ಮಾಡಿಕೊಂಡಂತಹ ಮಾಲೀಕರಿಗೆ ಬಿಸಿ ಮುಟ್ಟಿಸಿರುವಂತಹ ಆಯುಕ್ತ ಶಿವರಾಜ್ ರಾಠೋಡ್ ತೆರವು ಕಾರ್ಯಾಚರಣೆಗೆ ಹಲವು ಕಟ್ಟಡ ಮಾಲೀಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಭಾರೀ ವಿರೋಧವಿದ್ರೂ ಕೂಡ ಅದರ ನಡುವೆ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ನೋಡಿ ಯಾವ ರೀತಿಯಾಗಿ ಬೀದರ್ನಲ್ಲಿ ಜೆಸಿಬಿ ಆರ್ಭಟಿಸ್ತಾ ಇದೆ ಅಂತೇಳಿ ಮುಂಚಿತವಾಗಿ ಅವರಿಗೆ ಸೂಚನೆ ಕೊಟ್ಟಿದ್ರು ಅಂತ ಕಾಣುತ್ತೆ. ರಸ್ತೆ ಬದಿಯಲ್ಲಿ ವ್ಯಾಪಾರಸ್ಥರು ಅತಿಕ್ರಮಣ ಪ್ರವೇಶವನ್ನು ಮಾಡಿದ್ರು. ಅವರೆಲ್ಲರಿಗೂ ಕೂಡ ಬಿಸಿ ಮುಟ್ಟಿಸಿದ್ದಾರೆ ಇವತ್ತು ಬೀದರ್ನಲ್ಲಿ ಆಯುಕ್ತರು. ಕೆಲವು ಕಡೆ ಭಾರಿ ವಿರೋಧ ಆಗಿತ್ತು, ಆದರೂ ಕೂಡ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ನಮ್ಮ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಳೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬಣ್ಣ ಬನ್ನಿ. ನಗರಸಭೆ ಅಧಿಕಾರಿಗಳಿಂದ ಏನು ಭರ್ಜರಿ ಕಾರ್ಯಾಚರಣೆ ಅಂತ ಹೇಳ್ಬೋದು. ಬೀದರ್ ಉದ್ಗೀರ್ ಮುಖ್ಯ ರಸ್ತೆಯಲ್ಲಿ ಏನು ಈಗಾಗಲೇ ಸಾಕಷ್ಟೊಂದು ಟ್ರಾಫಿಕ್ ಹೆಚ್ಚಿಗಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಏನು ಅಂಗಡಿ ಮಾಲೀಕರು ತಮ್ಮ ಜಾಗವನ್ನು ಬಿಟ್ಟು ಮುಂಭಾಗದಲ್ಲಿ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದಾರೆ. ಏನು ಚರಂಡಿ ಇರ್ತದೆ ಆ ಭಾಗದಲ್ಲಿ ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ. ಆ ಪ್ರತಿಯೊಬ್ಬರಿಗೆ ಬಿಗ್ ಶಾಕ್ ಮುಟ್ಟಿಸಲಕ್ಕೆ ಜಿಲ್ಲಾಡಳಿತ ನೋಡ್ಬೋದು. ನೀವು ದೃಶ್ಯದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಏನು ಈಗಾಗಲೇ ಬೆಂಗಳೂರು ಕೆಫೆ ಅಂತೇಳಿ ಏನು ಟೀ ಅಂಗಡಿ ಇದೆ ಅದನ್ನು ಯಾವ ರೀತಿ ಒಂದು ಡೆಮೊಲಿಷ್ ಮಾಡ್ತಾ ಇದ್ದಾರೆ, ತೆರವು ಮಾಡ್ತಾ ಇದ್ದಾರೆ. JCB ಸದ್ದು ಬೀದರಲ್ಲಿ ಏನಂದ್ರೆ ಕಳೆದ ಒಂದೆರಡು ದಿನಗಳಿಂದ JCB ಸದ್ದು ರೆಡಿಯಾಗದ ನೋಡ್ಬೋದು ನೀವು. ಟೋಟಲಿ ಈಗಾಗಲೇ ಸಾರ್ವಜನಿಕ ರಸ್ತೆ ಸರ್ಕಾರಿ ರಸ್ತೆ ಏನಿರ್ತದೆ ಅದನ್ನು ಯಾವ ರೀತಿ ಎನ್ಕ್ರೋಚ್ಮೆಂಟ್ ಮಾಡಿಕೊಂಡು ಶಾಪನ್ನು ಮಾಡಿದ್ದಾರೆ ಅಂಥವನ್ನು ತೆರವು ಮಾಡ್ಲಿಕ್ಕೆ ಎಲ್ಲೋ ಒಂದು ಕಡೆ ಇವತ್ತು ನಗರಸಭೆ ಇರ್ಬೋದು, ಜಿಲ್ಲಾಡಳಿತ ಸಜ್ಜಾಗ್ಯದ ನೋಡ್ಬೋದು ನೀವು. ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಅಂದರೆ ಟೋಟಲಿ ದೃಶ್ಯದಲ್ಲಿ ನೋಡ್ಬೋದು ನೀವು ಎಕ್ಸ್ಕ್ಲೂಸಿವ್ ಆಗಿ. ಟೋಟಲಿ ಬೆಂಗಳೂರು ಕೆಫೆ ಅಂತೇಳಿ ಏನು ಹೋಟೆಲ್ ಅಂಗಡಿ ಇದೆ, ಆ ಹೋಟೆಲ್ ಅಂಗಡಿಯನ್ನು ಏನು ಈಗಾಗಲೇ ಎನ್ಕರೇಜ್ಮೆಂಟ್ ಮಾಡ್ಕೊಂಡಿದ್ರು. ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ಈಗಾಗಲೇ ಸಾಕಷ್ಟು ಬೀದರ್ ಉದ್ಗೀರ್ ಮುಖ್ಯ ರಸ್ತೆ ಏನು ಬ್ರಿಮ್ಸ್ ಹಾಸ್ಪಿಟಲ್ ಬರ್ತದೆ, ಈ ಕೇಂದ್ರೀಯ ಬಸ್ ನಿಲ್ದಾಣ ಬರ್ತದೆ, ಈ ಮಾರ್ಗವಾಗಿ ಸಾಕಷ್ಟೊಂದು ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು, ಸಾಕಷ್ಟು ರಸ್ತೆ ಅಪಘಾತಗಳು ಆಗ್ತಾಯಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಏನು ಈಗಾಗಲೇ ಅಂಗಡಿ ಮಾಲೀಕರು ಅಲ್ಲಲ್ಲೇನದಂದ್ರೆ ರಸ್ತೆಯ ಫುಟ್ಪಾತ್ ಏನದಂದ್ರೆ ಎನ್ಕರೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಬಿಸಿ ಮುಟ್ಟಿಸ್ಲಕ್ಕೆ ಮುಂದಾಗ್ಯಾರ ಅಂತ ಹೇಳ್ಬೋದು. ಈಗಾಗಲೇ ಇಡೀ ನಗರಾದ್ಯಂತ ಅಲ್ಲಲ್ಲಿ ಏನು ಫುಟ್ಪಾತ್ ಮೇಲೆ ಏನದಂದ್ರೆ ಯಾರು ಎನ್ಕರೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅದನ್ನು ತಡಿಲಕ್ಕೆ ಹೋಗ್ತಾ ಇದ್ದಾರೆ ನೋಡ್ಬೋದು ನೀವು. ಅಂಗಡಿಯ ಏನು ಮಾಲೀಕ ಯಾರಿದ್ದಾರೆ ಸಂಬಂಧಪಟ್ಟವ್ರು ಬಂದು ಕಿರಿಕಿರಿ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಏನು ಈಗಾಗಲೇ ತೆರವು ಕಾರ್ಯಾಚರಣೆ ನಡೀತಿದೆ, ಅದಕ್ಕೆ ಅದನ್ನು ತಡಿಲಕ್ಕೆ ಮುಂದಾಗ್ತಾ ಇದ್ದಾರೆ ನೋಡ್ಬೋದು ನೀವು. ಪೊಲೀಸರು ಮಧ್ಯ ಪ್ರವೇಶ ಮಾಡಿ ಅವರನ್ನು ಕರ್ಕೊಂಡು ಹೋಗೋದು. JCB ಈಗಾಗಲೇ ಏನದಂದ್ರೆ ಆ ಭಾಗದಲ್ಲಿ ನೋಡ್ಬೋದು ನೀವು. ಅಧಿಕಾರಿಗಳಿಗೆ ಏನದಂದ್ರೆ ಎಲ್ಲೋ ಒಂದು ಕಡೆ ತೆರವು ಕಾರ್ಯಾಚರಣೆ ನಿಲ್ಲಿಸ್ರಿ, ನಾವು ತೆಕ್ಕೋತೀವಿ ಅಂಥೇಳಿ ಅವ್ರು ಮನವಿ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದರೆ JCB ಸದ್ದಿಗೆ ನಿಜಕ್ಕೂ ವ್ಯಾಪಾರಿಗಳು ಜನರು ಬೆಚ್ಚಬಿದ್ದಾರೆ ಅಂತ ಹೇಳ್ಬೋದು. ಏನು ಈಗಾಗಲೇ ಸರ್ಕಾರಿ ರಸ್ತೆ ಏನು ಮುಖ್ಯ ರಸ್ತೆ ಇರ್ತಾವೆ ಎನ್ಕರೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅವರಿಗೆ ನಾನು ಬಿಸಿ ಮುಟ್ಟಿಸ್ಲಕ್ಕ ಬೀದರ್ ಜಿಲ್ಲಾಡಳಿತ ನಗರಸಭೆ ಎಲ್ಲೋ ಒಂದು ಕಡೆ ಮುಂದಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ತೆರವು ಕಾರ್ಯಾಚರಣೆಗೆ ಏನದಂದ್ರೆ ಕೆಲವರು ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಒಂದು ವಾರದ ಗಡುವು ನೀಡಿದ ನಗರಸಭೆ ಅಧಿಕಾರಿಗಳು ಕಾರ್ಯಾಚರಣೆಗೆ ಮುಂದಾಗ್ಯಾರ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರಕಳೆ, ರಿಪಬ್ಲಿಕ್ ಕನ್ನಡ, ಬೀದರ್.